ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಈ ಬುರುಡೆ ಕಥೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಲೇಬೇಕು. ಈ ಸಿಕ್ವಲ ಹಿಂಡು ದಂಡು ಬುರುಡೆಗಳು, ಆ ಬುರುಡೆಗಳನ್ನು ಎಲ್ಲಿಗೂ ಕಳಿಸಿಲ್ಲ, ಯಾವ ಪರೀಕ್ಷೆಗೂ ಕಳಿಸಿಲ್ಲ. ಅದರ ಬಗ್ಗೆ ಒಂದಷ್ಟು ಸ್ಫೋಟಕ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. FSL ಕಳಿಸುವಂಥ ಪ್ರಯತ್ನವನ್ನು ಕೂಡ ಅಧಿಕಾರಿಗಳು ಮಾಡಿಲ್ಲ. ಗೊತ್ತಿದೆ ಇದರ ಹಿಂದಿರುವಂಥದ್ದು ಬುರುಡೆ ಅಂತ. 7 ತಲೆ ಬುರುಡೆಗಳು ಮತ್ತು ಬೇರೆ ಬೇರೆ ಮೂಳೆಗಳು ಸಿಕ್ಕಿದ್ವು. ಕಳ್ಸೋಕ್ಕೂ ಹೋಗಿಲ್ಲ. ನೋಡಿದರೆ ಗೊತ್ತಾಗ್ತಾ ಇತ್ತು ಅವೆಲ್ಲವೂ ಕೂಡ ಪುರುಷರ ಮೂಳೆಗಳು ಅಂತ, ಪುರುಷರ ಬುರುಡೆ ಅಂತ ಗೊತ್ತಾಯಿತು. ಎಷ್ಟೋ ಜನ ಸತ್ತಿದಾರಲ್ಲಿ. ಕಳಿಸ್ಬೇಕು ಅಂತ ಅನಿಸಿಲ್ಲ ಅಧಿಕಾರಿಗಳಿಗೆ. ಏನಾದರೂ ಒಂದು ಸಣ್ಣ ವಿವರಗಳು ಸಿಕ್ಕಿದ್ರು ಕೂಡ ಬಿಡ್ತಾ ಇದ್ರು ಅಧಿಕಾರಿಗಳು, ಕಳಿಸ್ತಾ ಇದ್ರು. ಸೆಪ್ಟೆಂಬರ್ 6ನೇ ತಾರೀಕು ಯಾರನ್ನೂ ಕರ್ಕೊಂಡು ಹೋಗೋದನ್ನೇ, ಸಾಕ್ಷಿದಾರರು ಇಲ್ಲ, ತೋರಿಸ್ತಂಥವ್ರು ಇಲ್ಲ, ಯಾರೂ ಇಲ್ಲ, ತುಂಬ್ಕೊಂಬಂದರು. ಹಂಗೇ ಇವೆ ಅವು. ಇದುವರೆಗೆ ಪತ್ತೆಯಾದಂಥ ಬುರುಡೆ ಮತ್ತು ಮೂಳೆಗಳು ಯಾರದ್ದು? ಹೆಣ್ಣಿನ ಬುರುಡೆ ಆಗಿದ್ರೆ ಅದರ ಕಥೆ ಬೇರೆ ಇತ್ತು. FSL ರಿಪೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿತ್ತು ಹಿಂದಿನ ಸಂಗತಿಗಳನ್ನು. ಈಗ ತಗೊಂಡು ಹೋದ್ರಲ್ಲ ಅವು ಕೂಡ ಯಾವಾಗಲೂ ಸತ್ತಿರ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಸತ್ತಿರೋರನ್ನ ಈ ಹಿಂದೆಲ್ಲ ಈಗ ನೀವು ದಾಖಲೆಗಳನ್ನು ತನ್ನಿ ಅಂತಂದ್ರೆ ಎಲ್ಲಿಂದ ತರಕ್ಕೆ ಸಾಧ್ಯ? FSL ವರದಿ ಲಭ್ಯ ಆಗಿದೆ. ಮೊದಲನೇದ್ದು ಚಿನ್ನಯ್ಯ ಕೋರ್ಟ್ಗೆ ತಂದಿದ್ದಂಥ ಬುರುಡೆ. ಆ ಬುರುಡೆ ಬಗ್ಗೆ ಟಿವಿನೇ ಮೊದಲೇ ಹೇಳಿತ್ತು. ಇದು ಗಂಡಸಿನ ಬುರುಡೆ, ಸರಿ ಸುಮಾರು 40 ವರ್ಷ ವಯಸ್ಸಾಗಿರುವಂಥ ಗಂಡಸಿನ ಬುರುಡೆ. ಇನ್ನು ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿದ್ದು 25ರಿಂದ 30 ವರ್ಷ ಇರಬೇಕು ಆ ಪುರುಷನ ಮೂಳೆಗಳವೆಲ್ಲವೂ ಕೂಡ. ಇದರ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಬುರುಡೆದ್ದೆಲ್ಲದೂ ಕೂಡ ಬುರುಡೆಯ ಕಥೆ ಅಂತ ಗೊತ್ತಾಗ್ಬಿಡ್ತು. ಆರಂಭದಿಂದ ಇವರು ಮಾಡಿದಂಥ ತಪ್ಪುಗಳಿದಾವಲ್ಲ, ಒಂದಕ್ಕೊಂದು ತಾಳಮೇಳ ಇಲ್ಲದೇ ಇರುವಂಥದ್ದು. ಆದರೆ ಇನ್ನುಳಿದಂಥವಿದಾವಲ್ಲ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಅದರಲ್ಲಿ ಮುರಿದಿರುವಂಥ, ಹಲ್ಲೆಗೊಳಗಾಗಿರುವಂಥ ಇದರ ಬಗ್ಗೆನೂ ಕೂಡ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ವಿಷ ಕೂಡ ಸತ್ತಿರಬಹುದಾ ಅನ್ನೋದ್ರ ಬಗ್ಗೆ ಪರೀಕ್ಷೆ ಆಗಬೇಕು. ವಿವರಗಳು ಬಂದಾದ್ಮೇಲೆ ಗೊತ್ತಾಗುತ್ತೆ. ಅಂದರೆ ಏನು ಹರಿಬರಿ ಇಲ್ಲ ಅಂತ ಅರ್ಜೆಂಟಾಗಿ ಕಳಿಸಬೇಕು, ಅದರ ವಿವರಗಳು ಗೊತ್ತಾಗಬೇಕು. ಯಾಕಂದರೆ ಒಂದು ಮಟ್ಟಕ್ಕೆ ಬಂದು ನಿಂತಾಗಿದೆ ಇದು. ಹೀಗಾಗಿ ಇದ್ರ ಮೇಲೆ ಹಲ್ಲೆ ಮಾಡಿರೋದು ಅಥವಾ ಏನಾದರೂ ಈ ಮೂಳೆಗಳಿಗೆ ಹೊಡೆತ ಬಿದ್ದಿರುತ್ತಲ್ಲ ಆ ಲಕ್ಷಣಗಳು ಯಾವುದೂ ಕೂಡ ಇಲ್ಲ. ಎಸ್ ಪ್ರಜ್ವಲ್, ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಬುರುಡೆಯ ಹಿಂದಿನ ಬುರುಡೆಯ ಕಥೆ ಏನು ಅನ್ನುವಂಥದ್ದು, ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಏನೇನಿದೆ. ಯಾಕಂದರೆ ಈಗ ಸಿಕ್ಕಿರುವಂಥದ್ದೆಲ್ಲವೂ ಕೂಡ ಪುರುಷರ ಮೂಳೆಗಳು ನಂಬರ್ 1. ಜೊತೆಗೇನು ಅಂತಂದರೆ ಏನೋ ಹಲ್ಲೆ ಆಗಿದೆ, ಯಾರೋ ಕೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದು. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಈಗ ಈ ಒಂದು ಪ್ರಕರಣ ಧರ್ಮಸ್ಥಳದ ವಿರುದ್ಧ ಮಾಡಿದಂಥ ಷಡ್ಯಂತರದ ಪ್ರಕರಣವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಈ ಆರೋಪಗಳನ್ನ ಮಾಡಿದಂಥ ಪ್ರಾಥಮಿಕ ಹಂತದಲ್ಲಿ ಇಲ್ಲಿ ಸಾಕಷ್ಟು ಜನ ಮಹಿಳೆಯರ ಮತ್ತೆ ಯುವತಿಯರ ಶವಗಳನ್ನ ಹೂತಾಕಿದ್ದಾರೆ ಅನ್ನೋದು ಇವರ ಒಂದು ಪ್ರಮುಖವಾದಂಥ ಆರೋಪ ಆಗಿತ್ತು. ಇದರ ಮುಂದುವರೆದ ಭಾಗವಾಗಿಯೇ ಮೊದಲಿಗೆ ಇವರು ಬೆಳ್ತಂಗಡಿ ಕೋರ್ಟ್ ನಲ್ಲಿ ಹಾಜರುಪಡಿಸಿದಂತ ಒಂದು ಸ್ಕಲ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮೂಳೆಗಳು, ಇದನ್ನ ಓರ್ವ ಮಹಿಳೆಯದ್ದೇ ಅಂತ ಹೇಳಿ ಇವರು ಕ್ಲೈಮ್ ಮಾಡ್ಕೊಂಡಿದ್ರು. ಆದರೆ ಅದನ್ನು ಸೇರ್ಕೊಂಡು ಒಟ್ಟು 3 ಬೋರ್ಡ್ಗಳನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮೂಳೆಗಳನ್ನ SIT ಅಧಿಕಾರಿಗಳು FSLಗೆ ಕಳಿಸಿದ್ವು. ಅಂದ್ರೆ ಇವರು ಮೊದಲನೇದಾಗಿ ಕೋರ್ಟ್ ಅಲ್ಲಿ ತಂದುಕೊಟ್ಟಿದ್ದು ಒಂದು, ಅದಾದ್ಮೇಲೆ ಎರಡನೇದು ಸ್ಪಾಟ್ ನಂಬರ್ 6ರಲ್ಲಿ ಉತ್ಖನನ ಮಾಡುವಾಗ ಸಿಕ್ಕಂತ ಒಂದು, ಮತ್ತೆ ಮೂರನೇದು ಸ್ಪಾಟ್ ನಂಬರ್ 15ರ ಬಳಿಯಲ್ಲಿ ಅದನ್ನ 15A ಅಂತ ಹೇಳಿ ಪರಿಗಣನೆಯನ್ನ ಮಾಡ್ಕೊಂತಾರೆ. ಅದು ಒಂದು ಮರದ ಹತ್ತಿರ ನೇಣು ಹಾಕೊಂಡ ರೀತಿಯಲ್ಲಿ ಮರದ ಬುಡದಲ್ಲಿ ಸಿಕ್ಕಂತ ಒಂದು ಸ್ಕೆಲಿಟನ್. ಅದು ಸಂಪೂರ್ಣವಾಗಿ ಮೂಳೆಗಳೆಲ್ಲವೂ ಇದ್ದಂತ ಒಂದು ಸ್ಕೆಲಿಟನ್. ಈ 3 ತನಿಖಾ ಹಂತದಲ್ಲಿ ಪ್ರಾಥಮಿಕವಾಗಿ ಸಿಗುತ್ತೆ. ಆ 3ನ್ನೂ ಸಹಿತ FSLಗೆ ಕಳಿಸ್ತಾರೆ. ಆ 3 ಸಹಿತ ಈಗ ಪುರುಷರದ್ದು. ಅದರಲ್ಲಿ ಒಂದು 30ರಿಂದ 35 ವಯಸ್ಸಿಂದು, ಇನ್ನೊಂದು 25ರಿಂದ 30 ವಯಸ್ಸಿಂದು, ಇನ್ನೊಂದು 35ರಿಂದ 39 ವಯಸ್ಸಿನ ಪುರುಷರ ಒಂದು ದೇಹಕ್ಕೆ ಸಂಬಂಧಪಟ್ಟಂತ ಮೂಳೆಗಳು, ಬೋರ್ಡೆಗಳು ಅಂತೇಳಿ FSL ಅಧಿಕಾರಿಗಳು ಸ್ಪಷ್ಟವಾಗಿ ದೃಢವಾಗಿ ವರದಿಯನ್ನ ಈಗ SIT ಕೈಗೆ ಕೊಟ್ಟಿದ್ದಾರೆ ಲಿಖಿತ ರೂಪದಲ್ಲಿ. ಅಂದ್ರೆ
ಕೇವಲ ಬಾಯಿ ಮಾತಿನಲ್ಲಿ ಹೇಳಿ ಹಿಂಗಿದೆ ಮುಂದೆ ನಾವು ಕೊಡ್ತೀವಿ ರಿಪೋರ್ಟ್ ಕೊಡ್ತೀವಿ ಅಲ್ಲ, ಈಗ ಲಿಖಿತ ರೂಪದಲ್ಲಿ ಒಂದು ಅಧಿಕೃತ ವರದಿಯನ್ನು FSL ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಲ್ಲಿಗೆ ಇವರು ಕ್ಲೈಮ್ ಮಾಡಿಕೊಂಡಂತ ರೀತಿಯಲ್ಲಿ ಇದ್ದಂತ 3 ಬುರುಡೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಮೂಳೆಗಳ ವಿಚಾರಕ್ಕೆ ಕಂಪ್ಲೀಟ್ ಆಗಿ ಪಿಕ್ಚರ್ ಕ್ಲಿಯರ್ ಆಗಿದೆ. ಆ 3 ಸಹಿತ ಪುರುಷರಿಗೆ ಸಂಬಂಧಪಟ್ಟಿದ್ದು. ಮತ್ತೆ ಇನ್ನೊಂದು ಮೇಲ್ನೋಟಕ್ಕೆ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಯಾರಿಗಾದ್ರೂ ಮಚ್ಚಿನಿಂದ ಹಲ್ಲೆ ಮಾಡಿದ್ರೆ ಅಥವಾ ಬೇರೆ ಯಾವುದೇ ಆಯುಧಗಳಿಂದ ಹೊಡೆದು ಕೊಂದಂತ ಸಂದರ್ಭಗಳಲ್ಲಿ ಆ ಮೂಳೆಯಲ್ಲಿ ಇರುವಂತ ಮುರಿದಂತಹ ಗುರುತುಗಳು, ಏಟಾದಂಥದ್ದು, ಕಡಿದಿದ್ದಂತ ಮಾರ್ಕ್ಗಳು ಇವು ಕಂಡು ಬರ್ತವೆ. ಆದ್ರೆ ಈ 3 ಪ್ರಕರಣಗಳಲ್ಲಿ ಸಹಿತ ಅಂದ್ರೆ 3 ಸಪರೇಟ್ ಆಗಿ UDR ಮಾಡಿಯೇ ಕಳಿಸಿದ್ದಾರೆ SIT ಅಧಿಕಾರಿಗಳು. ಈ 3 ಪ್ರಕರಣಗಳಲ್ಲಿ ಸಹಿತ ಯಾವುದೇ ರೀತಿಯಾದಂತ ಆ ರೀತಿಯ ಮಾರ್ಕ್ಗಳು ಕಂಡು ಬಂದಿಲ್ಲ. ಹೀಗಾಗಿ ಅಹಮದಾಬಾದ್ಗೆ ಕಳಿಸಿದರೆ ಅಲ್ಲಿಂದ ಒಂದು ವಿಷ ಸೇವಿಸಿದ್ರ ಬಗ್ಗೆ ಏನೋ ರಿಪೋರ್ಟ್ ಇದ್ರೆ ಬರಬೇಕು. ಮತ್ತೆ ಇನ್ನೊಂದ್ ಕಡೆ 7 ಸ್ಕಲ್ಗಳು ಏನ್ ಕೊನೆಯದಾಗಿ ಸಿಕ್ಕಿತ್ತು ಅದನ್ನ ಇನ್ನೂ FSL ಕಳಿಸಿಲ್ಲ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.